ನುಗ್ಗಿಕಾಯಿ ಸಾರ, ಅನ್ನ, ಆಮೇಲೆ ರೊಟ್ಟಿ ಎಲ್ಲ ಬಿಸಿ ಬಿಸಿದೇ ಐತೆ ನೋಡ್ರಿ. ಎಷ್ಟು ಭಾರಿ ಆಗ್ಯದ ಅಂತೇಳಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡಿರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ಫ್ರೆಂಡ್ಸ್. ನಾನು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ವ್ಲಾಗ ಕಂಟಿನ್ಯೂ ಮಾಡೋಣ ಅಂತ. ಈಗ ರೊಟ್ಟಿ ಬಡಿಬೇಕ್ರಿ, ಆಮೇಲೆ ಅನ್ನ ಸಾರು ಎಲ್ಲ ಮಾಡಬೇಕು. ಅನ್ನಕ್ಕೆ ಇಟ್ಟಿನ್ರಿ, ಹೋದ್ಮೇಲೆ ಅನ್ನ ಕುದಿಯಾಗತ್ತದ, ಆಮೇಲೆ ಚಹಾ ಆಗೈತಿ, ಎಲ್ಲ ಆಗೈತಿ. ನಿಮ್ಮದು ಎಲ್ಲರದು ಚಹಾ ಆಗ್ಯದ ಅನ್ಕೋತೀನಿ ರೀ. ನಾವು ಚಹಾ ಕುಡ್ದೀವಿ ನೋಡಿರಿ. ನಿನ್ನೆ ದವಾಖಾನಿಗೆ ಬಂದಿದ್ದೇವೆ. ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಂದಿದ್ರಿ. ಕೆಲ್ಸಕ್ಕೆ ನಾನು ಕೂಡ ಬರೋರು ಅವರು ಏನೋ ಊರಿಗೆ ಹೋಗ್ತಾರಂತ್ರಿ. ಅವ್ರದ್ದೇನೋ ಕೆಲಸದ ಅಂತ, ಅದಕ್ಕೆ ಊರಿಗೆ ಹೋಗ್ಬರ್ತೇವೆ ಅಂತ ಹೇಳಿದ್ರಿ. ಊರಿಗೆ ನಮ್ಮ ಊರಿಗೆ ಬಳ್ಳೂರಿಗೆ ಹೀಗ್ರಿ. ಅವರು ನಾವು ಒಂದೇ ಊರ್ದವ್ರಿ. ಬಳ್ಳೂರಿಗೆ ಹೋಗ್ತಾರಂತ್ರಿ ಅವರು. ಅದಕ್ಕೆ ನನಗೆ ಒಬ್ಬಕ್ಕೆ ಹೊಲಕ್ಕೆ ಅವಲ್ಲ ಅನಿಸ್ತದೆ ರೀ. ಅದಕ್ಕೆ ನಾನು ಹೊಲ ಅಂತ ಬಿಟ್ರಿ. ಕೆಲಸ ಇತ್ತು ಆದರೆ ನಾನೇ ಬಿಟ್ಟ, ಅವರಿಲ್ಲ ಅಂತೇಳಿ. ನಮ್ಮ ಜೊತೆ ಯಾರು ಏನೋ ಅನ್ಸಂಗಿಲ್ಲ ರೀ, ಯಾರೂ ಇಲ್ಲ ಅಲ್ಲಲ್ರಿ. ಅದಕ್ಕಾಗಿ ಹೊಲ ಅಂದ್ರೆ ನಾನು ಅಡುಗೆ ಅಂತ ಮಾಡ್ತೀನಿ ರೀ ಫ್ರೆಂಡ್ಸ. ಪಟ ಅಂತೇಳಿ ಮಾಡ್ಬೇಕಂದಿದ್ರಿ, ಕೆಲ್ಸಕ್ಕೆ ಹೋಗೋದು ಅಂತೇಳಿ ಅವ್ರಂದ್ರು ನಾವು ಹೋಗಲ್ಲ ಅಂತ ಹೇಳಿದ್ರು. ಅದ್ರ ಕಲೆಗೆ ನಾನು ಬಿಟ್ಟರೆ ಕೈ ಸಣ್ಣ ಬಿಟ್ಟ. ಇವಾಗ ಅಡುಗೆ ಮಾಡ್ತೀನಿ ರೀ. ಬರ್ರಿ ಇವತ್ತು ಸ್ಪೆಷಲ್ಲಾಗಿ ನುಗ್ಗಿಕಾಯಿ ಸಾರ, ಆಮೇಲೆ ರೊಟ್ಟಿ, ಅನ್ನ ಮಾಡೋಣ ಅಂತ. ನುಗ್ಗಿಕಾಯಿ ಸಾರು ಅಂದ್ರೆ ಎಲ್ಲರಿಗೆ ಅಂದ್ರೆ ಬಾಯ ನೀರೇ ಬಿಡ್ತಾವ್ರಿ. ನುಗ್ಗಿಕಾಯಿ ಅಂದ್ರೆ ಎಲ್ಲರಿಗೂ ಇಷ್ಟ ರೀ. ನನಗಂತೂ ಭಾಳ ಇಷ್ಟ, ನಮ್ಮ ಮಾಮಗೂ ಇಷ್ಟ. ಆಮೇಲೆ ರತ್ತು ಅಂತಾಳ್ರಿ, ಅದ್ರ ರಾಧಿಕ ಉಣಂಗಿಲ್ಲ ರೀ, ನಮ್ಮ ರಾಣು ಅಂತಾನ. ಬರ್ರಿ ಫ್ರೆಂಡ್ಸ, ನುಗ್ಗಿಕಾಯಿ ಸಾರು ಮಾಡೋಣ. ಹೆಂಗೆ ಮಾಡ್ತೀನಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಬ್ಯಾಳ್ಯಾಗ ಹಾಕ್ತೀನಿ, ಎದಾಗ ಹಾಕ್ತೀನೋ ಅಂತೇಳಿ ತೋರಿಸ್ತೀನಿ ರೀ ನಿಮ್ಗೂ. ಇವಾಗ ನೋಡಿರಿ ಫ್ರೆಂಡ್ಸ, ಅಡುಗೆ ಮಾಡೋಕೆ ಒಂದು ಬೊಗಣ್ಯಾಗ ಎಣ್ಣೆ ಹಾಕಿದ್ರಿ. ಎಣ್ಣೆ ಗರಮ್ ಆಗ್ಬೇಕಲ್ರಿ, ಅದಕ್ಕೆ ಎಣ್ಣೆ ಹಾಕಿ ಮಾಡಿ ಇವಾಗ ಪಾಣಿ ಹೊಡಿತೀನಿ ರೀ. ಅದೊಂದು ಸ್ವಲ್ಪ ಗರಮ್ ಆಲಕತ್ತೆ ಬಿಟ್ರಿ. ಆಮೇಲೆ ಈ ಕಡೆ ಅವರು ಶೇಂಗಾ ಕಾಳು ಅಂದ್ರೆ ಶೇಂಗಾ ಹುರಿದಿಟ್ಟಿದ್ರಿ, ಒಟ್ಟನೆ ತೊಗೊಂಡ್ಕೆರ ಕೂತ್ಬಿಟ್ರಿ ಅವರು. ಆಮೇಲೆ ಈ ಕಡೆ ನಾನು ಕಲಗಲ್ದಾಗ ಶೇಂಗಾ ಕುಟ್ಟ ಅರಿಯಾಗತ್ತಿದ್ರಿ. ಯಾಕಂದ್ರೆ ಇನ್ನೂ ಲೈಟ್ ಬಂದಿತ್ತಿಲ್ಲ, ಅದಕ್ಕೆಲ್ಲ ಶೇಂಗಾ ಕಲಗಲ್ದಾಗೆ ಅರಿಯಾಗತ್ತಿದ್ರಿ. ಆಮೇಲೆ ಆ ಕಡೆ ಫಸ್ಟ್ ರೊಟ್ಟಿ ಬಿಡ್ಬೇಕಾದ್ರೆ ರೊಟ್ಟಿ ಹಿಟ್ಟು ನಾದ್ಕೊಳಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ರಿ. ಆಮೇಲೆ ಮಾಮ ಅಂದರು ನನಗೆ ಹೊಸ ಹೋಗ್ಯದ, ಫಸ್ಟ್ ಕನ್ನೆ ಒಣಗಿ ಮಾಡು, ಆಮೇಲೆ ರೊಟ್ಟಿ ಬಡಿ ಅಂತ ಹೇಳಿದ್ರು ಅವರು. ಅದಕ್ಕೆ ಹಾಕಿರ್ಲಿಕ್ಕಂತೇಳಿ ಮೊದಲ ಒಣಗಿ ಮಾಡೋಕೆ ಇಟ್ರಿ. ಆಮೇಲೆ ಜಿಗಿ ಹಾಕಿದ್ರಿ. ಅದಕ್ಕೆ ಜಿಗಿ ಹಾಕಿಟ್ಟು ಮೊದಲು ಒಣಗಿ ಮಾಡೋಕ್ಕಿಟ್ರಿ. ಒಣಗಿದೊಳಗೆ ಇವಾಗ ನೋಡಿರಿ ಈರುಳ್ಳಿ ಹಾಕಾಗತ್ತೀನಿ ರೀ ನಾನು. ಈರುಳ್ಳಿ ಹಾಕಿದ್ರೆ ಒಣಗಿ ಭಾರಿ ಆಗ್ತದೆ ರೀ ಫ್ರೆಂಡ್ಸ, ಬೆಸ್ಟ್ ಆಗ್ತದೆ. ಒಣಗಿ ಚಂದನೂ ಆಗ್ತದೆ ರೀ, ಟೇಸ್ಟ್ನೂ ಬರ್ತದೆ. ಅದಕ್ಕಾಗ ಈರುಳ್ಳಿ ಹಾಕಿದ್ರಿ. ಆಮೇಲೆ ಟಮಾಟೆ ಒಂದು ಸ್ವಲ್ಪ ಇಟ್ರಿ, ಯಾಕಂದರೆ ಉಳ್ಳಾಗಡ್ಡೆ ಒಂದು ಸ್ವಲ್ಪ ಫ್ರೈ ಆಗ್ಬೇಕಂತೇಳಿ. ಜೀರಿಗೆ ಸಾಸಿವೆ ಹಾಕಿದೆ. ಆಮೇಲೆ ಕಡಿಪತ್ತು ಹಾಕಿದ್ರಿ. ಕಡಿಪತ್ತು ಹಾಕಿದ್ರೆ ಸ್ಮೆಲ್ ಭಾರಿ ಬರ್ತದೆ ರೀ. ಅದಕ್ಕೆ ಕಡಿಪತ್ತು ಹಾಕ್ಯಾರೆ ಜೀರಿಗೆ ಸಾಸಿವೆ ಉಳ್ಳಾಗಡ್ಡೆ ಹಾಕಿ ಫ್ರೈ ಮಾಡತ್ತೀನಿ ರೀ. ಖಾರ ಮೊನ್ನೆ ಆಯ್ಬಲ್ಲಿ ತೊಗೊಂಬಂದಾರ ನೋಡ್ರಿ. ನಮ್ಮಲ್ಲಿ ಖಾರ ಆಗಿತ್ತಲ್ರಿ, ನಾನು ಹೇಳಿದಲ್ರಿ ಎಷ್ಟು 2-3 ಸಲ ಹೇಳಿದ್ರಿ ನಿಮಗೆ ವಿಡಿಯೋ ಒಳಗೆ. ನಮ್ಮದು ಖಾರ ಆಲತ್ತದ ರೀ ಫ್ರೆಂಡ್ಸ, ಖಾರ ಆಲತ್ತದ ಅಂಥೇಳಿ. ಖಾರ ಆಗಿತ್ತು ರೀ, ಇನ್ನೊಂದು ಸ್ವಲ್ಪ ಇತ್ತು. ಅದು ಆಗೋದ್ರಾಗ ಹೋಗಿ ಮಾಮ ತೊಗೊಂಬಂದ್ರಿ. ನೋಡಿರಿ ಇಷ್ಟು ಖಾರ ಕೊಟ್ಟಾಳ್ರಿ ನಮ್ಮ ಆಯಿ. ಮತ್ತು ಆಯಿ ಕೊಡ್ತೀನಿ ರೀ ನಾನು ರಿಟರ್ನ್, ಯಾಕಂದ್ರೆ ಅವಕ್ಕೇನು ಖಾರ ಬೇಕ್ರಿ ನಮ್ಮ ಆಯಿಗೂ. ಯಾವಾಗೂ ನಾವು ಏನು ಬೇಡ್ದಾಗ ಎಲ್ಲ ಕೊಡ್ತಾಳ್ರಿ ನಮ್ಮ ಆಯಿನೂ. ಏನೇ ಅಲ್ರಿ, ಇವತ್ತು ಮಕ್ಕಳು ಇರ್ತಾರಲ್ರಿ ಆಯ್ದು, ಅದ್ರ ಕಾಲಾಗ ನಮ್ಮ ಆಯಿ ನಾವು ಏನು ಬೇಡಿದ್ರು ಕೊಡ್ತಾಳ್ರಿ. ಆಮೇಲೆ ಆಕಿಗೆ ಬೇಕಾದಾಗ ನಮ್ಮ ಬರಲಿ ಇರಂಗಿಲ್ಲ ರೀ ಆಕಿ ಕೊಡ್ಬೇಕಾದ್ರೆ. ಅದಕ್ಕೆಲ್ಲ ನಾ ಹಿಂದ್ರ ಕಡೆ ಮೆಣ್ಸಿಕಾಯಿ ತೊಗೊಂಡು ಕುಟ್ಟಿದ ಬಳಕ ನಮ್ಮ ಆಯಿಗೆ ಖಾರ ಕೊಟ್ಟು ಕಳಿಸ್ತೀನಿ ರೀ ನಾನು. ಎಮರ್ಜೆನ್ಸಿಗೆ ಇರಲಿ ಖಾರ ಹಾಕಿನ ಬಲ್ಲೆ ಅಂತೇಳಿ. ಮತ್ತು ಯಾವಾಗ್ರಿ ನಾವು ಬೇಡ್ದಾಗ ಕೊಡ್ತಾಳಲ್ರಿ, ಅದ್ರ ಕಲಾಗಿ ಆ ಡಬ್ಬಾಗ ಕೈಯಾಗ ಹಿಡಿದ್ರೆ ಹಗರಿತ್ರಿ. ಯಾಕಂದ್ರೆ ಇವರೇ ತುಂಬ್ಕೊಂಬಂದಾರತ್ರಿ ಖಾರ, ದೊಡ್ಡ ಡಬ್ಬೆ ಅಂದು. ಒತ್ತಿ ತುಂಬ್ದ್ರೆ ಅರ್ಧ ಡಬ್ಬೆ ಆತಿತ್ತು ಅವ್ರಿಗಂತ ಹೇಳತ್ತಿದ್ರಿ ನಾನು. ಆಮೇಲೆ ಇವಾಗ ಟಮಾಟನೂ ಹಾಕಿ ಚೆಂದಾಗಿ ಫ್ರೈ ಮಾಡತ್ತೀನಿ ರೀ. ಆಮೇಲೆ ಈ ಕಡೆ ಶೇಂಗಾ ಕುಟ್ಟನು ಚೆಂದಾಗಿ ಕುಟ್ಟಿಟ್ಕೊಂಡೀನಿ. ಇವಾಗ ಏನಿದ್ರು ಭೀ ನುಗ್ಗಿಕಾಯಿ ಕೊಯ್ದು ಮಾಡಿ ಸುಲಿದು ಆಮೇಲೆ ಒಂದು ಸ್ವಲ್ಪ ಬೊಗಣ್ಯಾಗ ಹಾಕಿ ಕುದಿಸಿಟ್ಕೊಂಡೀನಿ ರೀ. ಯಾಕಂದ್ರೆ ಒಂದು ಸ್ವಲ್ಪ ಕುದಿಸಿಟ್ಕೊಂಡೆ ಅಂದ್ರೆ ಸಾರು ಇದು ಮಾಡೋದ್ರಾಗ ಪಾಣೆ ಹೊಡೆದು ಇದು ಮಾಡೋದ್ರಾಗ ಕುದಿಯಂಗಿಲ್ಲ ರೀ ಒಳಗೆ ಸಾರ್ದಾಗ ಹಾಕಿದ್ರೆ. ನೋಡಿರಿ ಇವಾಗ ನುಗ್ಗಿಕಾಯಿ ಯಾವ ರೀತಿ ಕುದ್ದ ಅಂಥೇಳಿ. ಶೇಂಗಾ ಕುಟ್ಟ ಒಟ್ಟು ಅದ್ರಾಗ ಹಾಕ್ತೀನಿ ರೀ. ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಎತ್ತಿ ಬರ್ಕ್ಲಕ್ಕ ನಮ್ಗೆ ಈಸಿ ಆಗ್ತದೆ ರೀ ಅದ್ರ ಕಾಲಾಗಿ. ಇವಾಗ ನೋಡಿರಿ ಬೊಗಣ್ಯಾಗ ಹಾಕ್ಲಾಗತ್ತೀನಿ ನುಗ್ಗಿಕಾಯಿ ಬೊಗಣ್ಯಾಗ.
ಶೇಂಗಾ ಸಾರು ಅಂತೂ ಮಸ್ತ್ ಆಗ್ತದೆ ರೀ ಫ್ರೆಂಡ್ಸ್. ಇದು ಅಂತೂ ಶೇಂಗಾ ಸಾರ್ದಾಗ ನುಗ್ಗಿಕಾಯಿ ಮಾಡ್ದೇವಂದ್ರೆ ಆಮೇಲೆ ನುಗ್ಗಿಕಾಯಿ ಸುಕ್ಕನೂ ಭಾರಿ ಆಗ್ತದೆ ರೀ. ಆಮೇಲೆ ಬ್ಯಾಳ್ಯಾಗ ಹಾಕಿ ಮಾಡಿದ್ದು ಅದನ್ನು ಚಂದ ಆಗ್ತದೆ ರೀ ಫ್ರೆಂಡ್ಸ. ಕುಕ್ಕರ್ ಒಂದು ಸ್ವಲ್ಪ ಸೀಟಿ ಹೋಗೈತಿ ರೀ, ರಬ್ಬಲ್ ಹೋಗೈತಿ. ಆಮೇಲೆ ಗ್ಯಾಸ್ನೂ ಇಲ್ಲಲ್ರಿ, ಒಲೆ ಮೇಲೆ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಗ್ತದೆ ಅಂಥೇಳಿ ಕುಕ್ಕರೆಲ್ಲ ಕರಗ ಆಗ್ತದೆ ಅಂತೇಳಿ ಕುಕ್ಕರ್ದಾಗ ಹಾಕಿಲ್ರಿ ನಾನು. ಅದ್ರ ಕಲೆಗೆ ನಾನು ಶೇಂಗಾಕ್ಕೆ ಸಾರು ಮಾಡ್ಬೇಕಂತೇಳಿ ಶೇಂಗಾ ಕಾಳು ಹಾಕಿ ಮಾಡತ್ತೀನಿ ರೀ ಫ್ರೆಂಡ್ಸ. ಮೊದಲ ನಮ್ಮ ಮಾಮ ಹೇಳಿದ್ರಿ, ನೀ ಅರ್ಲಿಕ್ಕಂದ್ರೆ ನಾ ಆ ರೀತಿನ ತೊಗೊಂಬ ಕಲಕಲ್ಲ ಅಂತೇಳಿರು. ಅವ್ರಿಗೆ ಕೆಲಸ ಬಂತು ರೀ, ನೀರು ಲೈಟ್ ಬಂದಿವ್ರಿ ರೀ, ಲೈಟ್ ಬರ್ನ ನೀರು ಉಣ್ಸಕ್ಕೆ ಹೋದ್ರಿ ಅವರು. ಅದ್ರ ಕಲೆಗೆ ನಾನೇ ಅರ್ಕೋತ ಇದು ಮಾಡ್ಲಾಗತ್ತೆ ರೀ. ಅರಿಶಿಣ ಆಗಿತ್ತಲ್ರಿ, ನಿನ್ನೆ ತೊಗೊಂಬಂದಿರು. ಅದು ಅರಿಶಿಣ ಹಿಟ್ಟು ಹಾಕ್ಯಾರೆ ಹಾಗೆ ತರಕಿದ್ದ ಕಡೆಗೆ ಮಾಡಿದ್ರೆ ಜಲ್ದಿ ಆಗ್ತದೆ ರೀ. ಮತ್ತು ತರಕ್ಕೆ ಹಾರ್ದಂದ್ರೆ ಮತ್ತು ಯಾವಾಗ ಹಾಕಬೇಕು ಅಂತೇಳಿ ಗೊತ್ತೇ ಆಗಲ್ಲ ರೀ. ಇಲ್ಲಿಕಂದ್ರೆ ಚುಕ್ಕಳು ಒಯ್ದು ಎಲ್ಲರೂ ಒಕ್ಕಟ್ಟು ಬರ್ತಾರೆ ರೀ. ಅದ್ರ ಕಲೆಗೆ ಖಾರ ಇಷ್ಟ ಆಗಿತ್ತಲ್ರಿ, ಆಯಿ ಬಲಿ ತೊಗೊಂಬಂದು ಮತ್ತು ಒಂದು ಥೋಡೆ ದಿನ ಹೋಗ್ತದ್ರಿ. ನಮ್ದಂತ್ರ ಜಾಸ್ತಿ ದಿನವೇ ಹೋಗ್ತದ್ರಿ. ನಮ್ಮ ಊರಿಗೆ ಹೋಗೋ ಟೈಮಿನೊಳಗೆ ಒಂದು ಸ್ವಲ್ಪ ಇಲ್ಲಿದೆ ಕುಟ್ಕೊಂಡು ಮಾಡಿ ಹೋಗ್ತೀನಿ ರೀ. ಯಾಕಂದ್ರೆ ನಮ್ಮ ಊರಾಗ ನಂದಿಕೋಲ್ ಕೂತು ಅಂದ್ರೆ ಜಾತ್ರೆ ಒಳಗೆ ನಂದಿಕೋಲ್ ಕುಂದಿರ್ತಾವ್ರಿ ಒಂದು ತಿಂಗಳ. ಅದ್ರ ಕಲೆಗೆ ಅವಾಗ ಕುಟ್ಲಿಕ್ಕೆ ಬರಂಗಿಲ್ಲ ರೀ. ಆ ನಂದಿಕೋಲ್ ಕೂತು ಅಂದ್ರೆ ಊರಾಗ ಯಾರು ಮಸಾಲೆ ಹುರಿಯಂಗಿಲ್ಲ, ಆಮೇಲೆ ಏನು ಮಾಡಂಗಿಲ್ಲ ರೀ. ಇವಾಗ ಇದೆಷ್ಟು ಶೇಂಗಾ ಸಾರು ಮಾಡ್ಕ್ಯಾರೆ, ಇದು ನುಗ್ಗಿಕಾಯಿ ಸಾರು ಮಾಡ್ಕ್ಯಾರೆ ರೊಟ್ಟಿ ಬಡಿತೀನಿ ರೀ. ಅನ್ನ ಅಂತರ ರೆಡಿ ಆಗೈತಲ್ರಿ ಇವಾಗ. ಇವ್ರು ನೋಡಿರಿ ಶೇಂಗಾ ಕಾಳು ಬಿಡೋದೇ ಇದು ಇಲ್ಲ, ಅಟ್ಟು ಶೇಂಗಾ ಕಾಳು ಇದು ಮಾಡತ್ತಾರ. ಒಟ್ಟು ಶೇಂಗಾ ಕಾಳು ಬಿಡಂಗೆ ಕಾಣಲ್ರಿ ಇವರು. ತೆಗೆದಿಟ್ರೆ ಇಲ್ಲಿಕಂದ್ರೆ ತೆಗಿಲಿಲ್ಲ ಅಂದ್ರೆ ಒಟ್ಟು ಖಾಲಿ ಮಾಡಿಡ್ತಾರೆ ರೀ ಇವರು. ಒಟ್ಟು ತೆಗೆದಿಡ್ತೀನಿ ರೀ ಫ್ರೆಂಡ್ಸ್ ಅವಕ್ಕ. ಇಲ್ಲಿಕಂದ್ರೆ 3 ಜನ ಕೂಡ್ಕೆರೆ ಬಿಡಂಗಿಲ್ಲ ರೀ ಶೇಂಗಾ ಕಾಳಿಗೆ. ಶೇಂಗಾ ಕಾಳು ಮೇಲೆ ಭಾಳ ಜಮಾರಿ ಅವ್ರು, ಶೇಂಗಾ ಕಾಳು ಭಾಳ ತಿಂತಾರೆ ರೀ ಅವರು. ಅದ್ರ ಕಲೆಗೆ ಎಲ್ಲ ಆಯ್ತಲ್ರಿ, ಎಲ್ಲ ಒಯ್ದು ಒಳಗೆಲ್ಲ ಕಸ್ತೀನಿ ರೀ ನಮ್ಮ ರಾಧಿಕಾಗ. ರುಚಿ ತಕ್ಕಷ್ಟಿಟ್ಟು ಉಪ್ಪು ಹಾಕ್ಲಾಗತ್ತೀನಿ ನೋಡಿರಿ ಫ್ರೆಂಡ್ಸ. ಎಲ್ಲ ಒಯ್ದು ಒಳಗಿಟ್ಟಂದ್ರೆ ಮತ್ತು ನನಗೆ ರೊಟ್ಟಿ ಬಡಿಯೋಕಿದು ಆಗ್ತದೆ ರೀ. ಜಿಗಿ ಹಾಕಿಟ್ಟೀನಿ ರೀ, ಇವಾಗ ರೊಟ್ಟಿ ಬಡಿತೀನಿ ರೀ. ಎಲ್ಲ ರಾಧಿಕಾಗ ಒಯ್ದು ಒಳಗಿಡು ಅನ್ನತ್ತೀನಿ. ಆಕೆನೂ ಶೇಂಗಾ ಕಾಳು ಕೂತಾಳೆ. ಏನು ರೀ ಒಂದು ಮಾತು ಹೇಳಿದ್ರೆ ಆಯ್ತು ಅನ್ಕೋತ ನಿಂದಿರ್ತಾಳ್ರಿ ಆಕೆ. ಒಟ್ಟು ದೌಂತಿನೇ ಕೇಳಂಗಿಲ್ಲ ರೀ, ಬರೀ ಅನ್ನೋದು ಒಂದೇ ಕಲ್ತಾಳ್ರಿ ಆಕೆ. ದೌಂತಿ ಅಂದ್ರೆ ಆಯ್ತು ನೋಡ್ರಿ. ತಿನ್ನೋ ಏನು ರೀ ಅಂದ್ರೆ ಐತ್ರಿ, ತಿನ್ನಕ್ಕೆ ಕುಂದಿರ್ತಾಳ್ರಿ. ಏನು ಬೇಕದೆಲ್ಲ. ನಮ್ಮ ರಚ್ಚು ಎದ್ದು ಹೋದೋಡ್ರಿ ಎಲ್ಲ ಒಯ್ದಿಡ್ಲಕ್ಕ. ರಚ್ಚು ಖಾರ ಚೆಲ್ಲಿ ಏನಾನ ಅವಕಾಶ ಒಯ್ತೀನಿ ಅಂತ ಹೇಳಿದ್ರು. ಆಮೇಲೆ ಇವಾಗ ನೋಡಿರಿ ಕಿಚ್ಚು ಹಚ್ಕ್ಯಾರಿ, ಇವಾಗ ರೊಟ್ಟಿ ಬಡಿಯಾಗತ್ತೀನಿ. ರೊಟ್ಟಿ ಒಂದು ಸ್ವಲ್ಪ ಹಿಟ್ಟು ಬಳತನ ಇದು ಆಗಿತ್ತಲ್ರಿ, ಅಂದ್ರೆ ಭೀ ಚಂದ ಆಗ್ಯದ್ರಿ ಹಿಟ್ಟು. ಮೆತ್ತಗೆ ಸಾಫ್ಟ್ ಆಗೈತಿ. ಜಿಗಿ ಹಾಕಿಟ್ಟಿದ್ರಿ ನಾನು. ನಾವೇನು ರೀ ರೊಟ್ಟಿ ಬಡಿಯೋ ಮತ್ತಿಗೆ ಜಿಗಿ ಇದ್ದಿತ್ತಿಲ್ಲ ಹಿಟ್ಟು ಅಂದ್ರೆ ಜಿಗಿ ಹಾಕಿಡ್ತೀವಲ್ರಿ. ಅದ್ರಾಗೆ ಒಂದು ಸ್ವಲ್ಪ ಬಿಸಿ ನೀರನ್ನ ಕಲಸಿಟ್ಟು ಹಿಟ್ಟು ಮತ್ತೊಂದು ಹಿಟ್ಟನ್ನ ತೆಗೆದಿಡೋದ್ರಿ. ಇದು ಆಗೋಣ ಮತ್ತು ಅದು ಹಿಟ್ಟು ಮತ್ತೊಂದು ಒಣಗಿ ಹಿಟ್ಟನ್ನ ಕಲಿಸ್ಕೊಂಡ್ಕೆರೆ ಮಾಡ್ಲಿಕ್ಕೂ ಬರ್ತದೆ ರೀ. ಹೊಳ್ಳಿ ಮಿಳಿ ಜಿಗಿ ಹಾಕೋದು ಹತ್ತಲ್ರಿ. ಒಂದು ಸಲ ಹಾಕ್ಕೊಂಡೆ ಅಂದ್ರೆ ನೀನು 4-5 ಸಲ ರೊಟ್ಟಿ ಬಡಿಯೋ ಕಳಿಗೆ ಒಂದೇ ಸಲ ಹಿಟ್ಟು ಹಾಕೊಂಡೆ ಅಂದ್ರೆ 4-5 ಸಲ ಬಡಿಬೋದು ರೀ. ಇವಾಗ ನನಗೆ ಲೇಟ್ ಆಗ್ತದೆ ರೀ ಫ್ರೆಂಡ್ಸ. ಪಟಕ್ಕನೆ ರೊಟ್ಟಿ ಮಾಡಿ ದೌಂತಿಗೆ ಹೋಗ್ಬೇಕಂದಿದ್ರಿ. ಅವರು ಬರಲ್ಲ ನನ್ನ ಬಿಟ್ರಿ. ನಾನು ಏನು ಮಾಡೋದು, ನಾನು ದೌಂತಿಗೆ ಹೋಗ್ಬೇಕಂತೇಳಿ ಎಲ್ಲ ಮಾಡಿದ್ರಿ. ಅವರು ಬರಲ್ಲ ನಾನು ಒಬ್ಬಾಕಿ ಹೋಗ್ಲಿಕ್ಕೆ ನನಗೆ ಅಂಜಿಕೆ ಬರ್ತೈತ್ರಿ. ಒಂದು ಸ್ವಲ್ಪ ದೂರ ಅದಲ್ರಿ, ಒಬ್ಬಾಕಿ ಹೋಗ್ಬೇಕಲ್ರಿ. ಹೊಲದಾಗೆಲ್ಲ ಕಬ್ಬ ಅದು ಇದು ಹಚ್ಚಾರ, ಅಲ್ಲೆಲ್ಲ ನಡುವಿಂದ ಇದು ಹೋಗ್ಬೇಕು. ಅದಕ್ಕೆ ಹೋಗ್ಲಿಕ್ಕೆ ಬಿಡು ಅಂತೇಳಿ ಬಿಟ್ರಿ. ನಾಳೆ ಹೋಗ್ಲಿಕ್ಕೆ ಬರ್ತದೆ ಅಂತೇಳಿ. ಮತ್ತು ನಾಳೆ ಅವ್ರು ಬರ್ತಾರಲ್ರಿ, ಅವಾಗ ಅವ್ರು ಕೂಡ ಹೋಗ್ಲಿಕ್ಕೆ ಬರ್ತದೆ ರೀ ನನಗೆ. ಮತ್ತು ಒಬ್ಬಾಕಿ ರಚ್ಚು ತೊಗೊಂಡು ಹೋಗಬೇಕು, ದೂರ ಅದ ಅಲ್ರಿ. ಅದ್ರ ಕಲೆಗೆ ಅವ್ರ ಜೊತೆಯಾಗಿರ್ತಾರೆ. ಜೊತೆಯಾಗಿ ಹೋಗ್ಲಿಕ್ಕೆ ಚೆನ್ನಾಗಿ ಇದು ಆಗ್ತದೆ ರೀ, ಭಯ ಬರೋಂಗಿಲ್ಲ. ಅವರು 2 ಜನ ಇರ್ತಾರೆ. ಮೋಶಿ ಆತಾಳಲ್ರಿ, ಮೋಶಿ ಕೂಡನೇ ಭಾಳ ಹೋಗ್ತೀನಿ ರೀ ನಾನು. ಒಬ್ಬಾಕಿ ನನಗೆ ಒಲ್ಲೆ ಅನಿಸ್ತದೆ ರೀ ಹೋಗ್ಲಿಕ್ಕೆ. ಒಬ್ಬರೇ ಯಾರು ಹೋಗ್ಬೇಕು ಅಲ್ಲಿಗೆ ನಡ್ಕೋತು. ಆಮೇಲೆ ರಚ್ಚು ಹೊತ್ಕೊಂಡು ಅವರಿದ್ರೆ ಏನು ಭಯ ಬರೋಂಗಿಲ್ಲ ರೀ. ಅದ್ರ ಕಲೆಗೆ ಇದೆಷ್ಟು ರೊಟ್ಟಿ ಬಡೋದು ಮಾಡಿ ಬಟ್ಟೆ ಬಾಂಡ್ಯ ಎಲ್ಲ ಅದಾವ್ರಿ ಫ್ರೆಂಡ್ಸ. ದೌಂತಿ ಇಲ್ಲ ಅಂದ್ರೆ ಆಯ್ತು ರೀ, ಮನುಷ್ಯ ಹಿಂಗೇನು ಅಂದ್ರೆ ಮನುಷ್ಯಾಗ ಹಿಂಗೆ ಇದನ್ನೇ ಆಗ್ಬರಂಗಿಲ್ಲ ರೀ. ಯಾಕೇನು ದೌಂತಿ ಮಾಡೋ ಮನಸ್ಸೇ ಬರೋಂಗಿಲ್ಲ ರೀ. ಮುಕ್ಕೊಂಬಿಡಪ್ಪ ನಿದ್ದೆ ಬರ್ತದೆ ರೀ ಬರೀ ನನಗಂತೂ. ಅದಕ್ಕೆಲ್ಲ ಇದಕ್ಕೆ ಮಾಡಿ ಬಟ್ಟೆ ಒಗೆದು ಬಾಂಡೆ ತಿಕ್ಕಿ ಇದು ಮಾಡ್ತೀನಿ ರೀ ನಾನು. ಮತ್ತು ಏನರೇ ಗೋದ್ಯಾಗ ನುಸಿ ಭಾಳ ಆಗ್ಯಾವ್ರಿ. ಅದಕ್ಕೆ ಒಂದು ಸ್ವಲ್ಪ ನುಸಿ ಇದು ಮಾಡ್ಬೇಕನ್ನತ್ತೀನಿ, ಚಾಣಿ ಹಿಡಿಬೇಕನ್ನತ್ತೀನಿ ರೀ. ದಿನ ಮಾಮ ಅಂತಾರೆ ರೀ ಅವರು, ಚಾಣಿ ಹಿಡಿಯೋಕೆ ಒಂದು ಸ್ವಲ್ಪ ನೀರಿನಾಗ, ಇಲ್ಲಿಕಂದ್ರೆ ನುಸಿ ಭಾಳ ಹಿಟ್ಟು ಇದು ಆತ ಅಂತೇಳಿರು. ಅದಕ್ಕೆ ನೋಡಾರಿ ಫ್ರೆಂಡ್ಸ, ಇವತ್ತು ದೌಂತಿ ಇದ್ದಿತ್ತಿಲ್ಲ ಅಂದ್ರೆ ಅದೂರೇ ಕೆಲಸ ಆಗ್ತದ್ರಿ ನಂದು.
ಅಂದ್ರೆ ಅದು ರೀ ಕೆಲಸ ಆತದ್ರಿ ನನಗೆ ಮತ್ತು ಯಾವಾಗಾರ ಇದು ಮಾಡ್ಲಿಕ್ಕೂ ಬರಂಗಿಲ್ಲ ಬಂದ್ರು ನೋಡ್ರಿ ಇಲ್ಲಿ ಅವರು ಉಳ್ಳೋಕೆ ಹಾಗೆ ರೊಟ್ಟಿ ಬಡ್ಲತ್ತಿದ ಒಂದು ಸ್ವಲ್ಪ ಲೈಟ್ ಬಂದಿವಲ್ರಿ ನೀರು ತಿರುವಾಕೆ ಹೋಗಿರಿ ಅವರು ಇವಾಗ ಊಟ ಮಾಡ್ತಾರೆ ಅವರು ಬಿಸಿ ಬಿಸಿ ನುಗ್ಗಿಕಾಯಿ ಸಾರ ಆಮೇಲೆ ರೊಟ್ಟಿ ನೋಡ್ರಿ ಇಲ್ಲಿ ರೊಟ್ಟಿ ಮಾಡಿದ್ದೆ ನಾನು ಅವ್ರು ಬರೋದ್ರಾಗ ನೀವು ಹೋಗ್ಯಾರ ಬರ್ರಿ ನಾ ಪಟಕನೆ ಮಾಡಿ ಇಡ್ತೀನಿ ಅಂತ ಹೇಳಿದ ನಾವೊಂದು ರೊಟ್ಟಿ ಹಾಕೋದ್ರಾಗ ಬಂದಿದ್ರಿ ಅವರು ಬರ್ನ ಹಾಗೆ ನುಗ್ಗಿಕಾಯಿ ಸಾರು ಹಾಕೊಂಡು ಹೋಗ್ಯಾರೆ ಇವಾಗ ಊಟ ಮಾಡ್ತಾರೆ ಅವರು ಆಮೇಲೆ ಅವ್ರಿಗೆ ಬೇಕಾದ್ರೆ ಮತ್ತು ರಚ್ಚುಗಳಿಗೆ ಬೇಕಲ್ರಿ ಅವ್ರೇನು ಹಾಕ್ಕೊಡಾಕತ್ತಾರೆ ಯಾಕಂದ್ರೆ ಇವ್ರಿಗೆ ಊಟನೇ ಮಾಡಿಸ್ಕೊಡಂಗಿಲ್ಲ ರೀ ಅವರು ಊಟ ಮಾಡಕತ್ರ ಅಂದ್ರೆ ಬರ್ರಿ ಫ್ರೆಂಡ್ಸ ಅವ್ರು ಕರೀಲಿಲ್ಲ ಅಂದ್ರೆ ನಾ ಕರಿತೀನಿ ಎಲ್ಲರೂ ಬಿಸಿ ಬಿಸಿ ರೊಟ್ಟಿ ಆಮೇಲೆ ನುಗ್ಗಿಕಾಯಿ ಸಾರ ಊಟ ಮಾಡತ್ತಿರಂತ್ರಿ ಬೆಸ್ಟ್ ಆಗ್ತದೆ ಭಾರಿ ಆಗ್ತದೆ ನೋಡ್ರಿ ನುಗ್ಗಿಕಾಯಿ ಸಾರು ಅಂತೂ ಶೇಂಗಾದಾಗ ಬ್ಯಾಳ್ಯಾಗೂ ಚೆನ್ನಾಗಿ ಆಗ್ತದ್ರಿ ಇವಾಗ ರೊಟ್ಟಿ ಆಗೋಣ ನಂದು ಕೆಲಸ ಮಾಡ್ತೀನಿ ರೊಟ್ಟಿನ ಇಲ್ಲಿ ನೋಡ್ರಿ ಫ್ರೆಂಡ್ಸ ನುಗ್ಗಿಕಾಯಿ ಸಾರ ಅನ್ನ ಆಮೇಲೆ ರೊಟ್ಟಿ ಎಲ್ಲ ಬಿಸಿ ಬಿಸಿಲೇ ಐತೆ ನೋಡ್ರಿ ಎಷ್ಟು ಭಾರಿ ಆಗ್ಯದ ಅಂತೇಳಿ ನುಗ್ಗಿಕಾಯಿ ಸಾರು ಅಂತೂ ಮಸ್ತ್ ಆಗೈತ್ರಿ ಆಮೇಲೆ ನುಗ್ಗಿಕಾಯಿ ಅಂತೂ ನಂಗೆ ಭಾಳ ಇಷ್ಟ ರೀ ಆಮೇಲೆ ನಮ್ಮ ಮನೆಯವ್ರಿಗೂ ಭಾಳ ಇಷ್ಟ ರೊಟ್ಟಿ ಕೂಡ ನುಗ್ಗಿಕಾಯಿ ಸಾರು ಆಗ್ಬೇಕ್ರಿ ಬಿಸಿ ರೊಟ್ಟಿ ಕೂಡ ನೋಡ್ರಿ ಇಲ್ಲಿ ಇವಾಗ ನಾವು ಊಟ ಮಾಡತ್ತೀನಿ ರೀ ಫ್ರೆಂಡ್ಸ ಬರ್ರಿ ಎಲ್ಲರೂ ಊಟ ಮಾಡೋಣಂತ ಸಾರು ಅಂತೂ ನೋಡ್ರಿ ಎಷ್ಟು ಭಾರಿ ಆಗ್ಯದ ನಮ್ಮ ರಾಧಿಕಾರ ಚೌರು ಉಳ್ಳತ್ತಾರ ನೋಡ್ರಿ ಇದು ಬ್ಯಾಳಿ ಸಾರದಾಗೂ ಮಾಡಕ್ಕೆ ಬರ್ತದೆ ರೀ ಆಮೇಲೆ ನಾ ಶೇಂಗಾ ಸಾರದ ಮಾಡಿದ್ವಿ ಅದ್ರಾಗೂ ಭಾರಿ ಆಗ್ತದೆ ನೀವು ಅಮ್ಮ ಟ್ರೈ ಮಾಡಿರಿ ಶೇಂಗಾ ಸಾರದಾಗ ನುಗ್ಗಿಕಾಯಿ ಇದು ಮಾಡ್ಕ್ಯಾರೆ ನೋಡ್ರಿ ಅದು ಮಸ್ತ್ ಆಗ್ಯಾವ ಅಂತೇಳಿ ಕಲರೆಲ್ಲ ನೋಡ್ರಿ ಒಣಗಿದೆ ಆ ರೀತಿ ಬಂದದ ಅಂತೇಳಿ ನನಗೆ ಅಲ್ಲಿಂದ ದವಾಖಾನೆ ರಗತ್ ಕಮ್ಮದ ಅಂತೇಳಿ ಅದಕ್ಕೆ ಮಾಮ 2-3 ರೊಟ್ಟಿ ಉಣೋ ಅಂದಾರ ಒಂದು ಸ್ವಲ್ಪ ರೊಟ್ಟಿ ಆಮೇಲೆ ಒಂದಿಟ್ಟು ಅನ್ನ ಉಣ್ತೀನಿ ರೀ ಇದಿಟ್ಟು ಊಟ ಮಾಡಿ ನಂಗೆ ದೌಂತಿ ಅದ ರೀ ಫ್ರೆಂಡ್ಸ ಗೋಳಿ ತೊಳವ್ವ ಎಲ್ಲ ಆದ ಬಳಿಕ ಗೋಳಿ ತೊತೀನಿ ರೀ ನಾನು ಇದಿಟ್ಟು ಊಟ ಮಾಡ್ಕ್ಯಾರೆ ಮತ್ತೆಲ್ಲರಿಗೂ ಆಮೇಲೆ ಸಿಗ್ತೀನಿ ರೀ ಇವಾಗ ನೋಡ್ರಿ ಫ್ರೆಂಡ್ಸ ನುಸಿ ಹರಿದಾಡಕತ್ತೀವಿ ರೀ ಇವಿಷ್ಟು ಗೋಧಿ ಅವ ರೀ ಎಷ್ಟು ಗೋಧಿ ಹಸನ್ ಮಾಡ್ದಂದ್ರೆ ಆಯ್ತು ನೋಡ್ರಿ ಮಧ್ಯಾಹ್ನ ಎಷ್ಟಕ್ಕೆ ಸ್ಟಾರ್ಟ್ ಮಾಡೀನಂತಂದ್ರೆ ಮಧ್ಯಾಹ್ನ 3ಕ್ಕೆ ಒಂದು ಸ್ವಲ್ಪ ಕಮ್ಮಿ ಐತ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ನಾನು ಆಮೇಲೆ ಇವಾಗೂ ಗೋಧಿ ಹಸನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ಬಿಸಿಲಾಗ್ರಿ ಪೂರಾ ನುಸಿ ಭಾಳ ಅಂದ್ರೆ ಭಾಳ ಆಗಿವ್ರಿ ಫ್ರೆಂಡ್ಸ ಪೂರ್ತಿ ಮೈಯೆಲ್ಲ ಏರ್ಲಾಗತ್ತೀವಿ ರೀ ಅಷ್ಟು ನುಸಿ ಆಗ್ಯಾವು ಕಾಲ ಮೇಲೆ ಏರತ್ರ ಗುಳುಗುಳು ಆದಂಗೆ ಆಗ್ತದ್ರಿ ನನಗಂತೂ ಅದಕ್ಕಲಾಗೆ ಜಾಸ್ತಿ ನಾನು ಹಸನ್ ಮಾಡಲ್ರಿ ಬಿಸ್ಲಾಗ ಹಾಕ್ಬಿಡ್ತೀನಿ ಅವಕ್ಕೆ ಇವತ್ತು ಭಾಳ ಆಗ್ಯಾವ ಅಂತೇಳಿ ನೀರ್ನಾಗ ಹಿಡಿಯಾಕತ್ತೀನಿ ನೋಡ್ರಿ ನೀರ್ನಾಗ ನುಸಿ ಹಿಡಿದ್ರೆ ನೀರ್ನಾಗ ಹೊಳ್ಳಿ ಮ್ಯಾಲೆ ಬರಂಗಿಲ್ಲ ರೀ ಅವು ಅದಕ್ಕಲಾಗೆ ನೀರ್ನಾಗ ನುಸಿ ಹಿಡಿಬೇಕು ರೀ ಗಂಗಳದಾಗ ಅಂತೂ ತುಂಬಿವ್ರಿ ನೋಡ್ರಿ ಗಂಗಳದಾಗ ತುಂಬ್ಯಾವ ಅಂತೇಳಿ ಹೊರಗೆ ಚೆಲ್ದೆ ನಾನು ಭಾಳ ಅಂದ್ರೆ ಭಾಳ ನುಸಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ ಅದಕ್ಕೆ ನಮ್ಮ ಮಾಮ ಬೈಯಾಗತ್ತಿರಿ ನನಗೆ ನೀ ಏನೂ ನೋಡಂಗಿಲ್ಲ ಅಂತೇಳಿ ದೌಂತಿಗೆ ಹೋಗೋದ್ರಾಗ ನನಗೆ ನೋಡೋದಾಗಿತ್ತಿಲ್ಲ ರೀ ಫ್ರೆಂಡ್ಸ ಅದಕ್ಕೆ ಇವತ್ತು ಮನೆಗೆ ಇದ್ದೀನಿ ಹೆಂಗೂ ಇಲ್ಲೇ ನಮ್ಮ ಮನೆಯಿಂದ ಒಬ್ರು ಅದಾರ ರೀ ಅವ್ರ ಬಲ್ಲಿ ಚಾಣಿ ಇಸ್ಕೊಂಬಂದ್ವಿ ಚಾಣಿ ಇದ್ದಿತ್ತಿಲ್ಲ ನಮ್ಮ ಬಲ್ಲಿ ಅದಕ್ಕಲಾಗ ಅವ್ರ ಕಲೆ ಇಸ್ಕೊಂಬಂದ್ವಿ ರೀ ಅವರು ಕೊಟ್ಟರು 2 ಕೊಟ್ಟರು 2ರದಾಗ ಒಂದು ಗೋಧಿ ಜ್ವಾಳ ಹಸನ್ ಮಾಡೋದಿತ್ತು ರೀ ಆಮೇಲೆ ಒಂದು ಬ್ಯಾಳೆ ಹಸನ್ ಮಾಡೋದಿತ್ತು ಬ್ಯಾಳೆ ನಂಬಲ್ಲಿ ಏನು ಬೇಕಾಗಿಲ್ಲ ಅಂತೇಳಿ ಬರೀ ಗೋಧಿ ಹಸನ್ ಮಾಡುತ್ತಾ ಇವಾಗ ಇದಿಷ್ಟು ಹಸನ್ ಮಾಡ್ಕ್ಯಾರೆ ಆಮೇಲೆ ಒಟ್ಟು ಕಸ ಹುಡುಗಿ ಎಲ್ಲ ತೆಗೆದಿಟ್ಟು ಒಂದಿನ ನೋಡರಿ ಇವಕ್ಕೆ ಬಿಸಿಲಿಗೆ ಹಾಕ್ತೇನೆ ರೀ ಒಳಗೆ ಏನು ರೀ ಅಚಾನಕ್ ಗೋಧಿ ಒಳಗೆ ಇದು ಇರ್ತಾವ್ರಿ ನುಸಿ ಅವು ಹೋಗ್ತಾವ್ರಿ ಬಿಸಿಲಿಗಾಗಿ ಕಡಕ್ ಬಿಸಿಲಿದ್ದಾಗ ಹಾಕಬೇಕು ನಾನು ಇಷ್ಟು ಹಸನ್ ಮಾಡ್ತೀನಿ ಫ್ರೆಂಡ್ಸ್ ಭಾಳ ಅವ ರೀ ನಮ್ಮ ರಚ್ಚುನು ಮಕ್ಕೊಂಡಾಳ್ರಿ ಆಕಿನೂ ನಿದ್ದೆ ಹೊಡ್ಯತಾಳ ಮಕ್ಕೊಂಡಾಳ್ತೀನಿ ಇಷ್ಟೆಲ್ಲ ಮಾಡತ್ತೀನಿ ರೀ ಆಕೆ ಎಚ್ಚರಿಕಿದ್ರೆ ಅಂದ್ರೆ ಎಲ್ಲ ಗೋಧಿ ಹಾರು ಹೊಡಿತೀವ್ರಿ ಚಂಗೆ ಬೆಲೆ ಹೊಡೆದಂಗೆ ಹೊಡಿತೀವ್ರಿ ಆಕೆ ಈಗೊಮ್ಮೆ ನೋಡಾಳ್ರಿ ಹೊಲ್ದಾಗ ಹೊಡ್ಯಾಕಳಗಿ ಅದಕ್ಕೆ ಚಂಗೆ ಬೆಲೆ ಅಂತಾಳ್ರಿ ಆಕೆ ಏನಾರ ಮಾಡಾಕಳಗಿ ಒಟ್ಟು ಜಾಡ್ಸೋಗತ್ತೀನಿ ರೀ ನಾನು ಮ್ಯಾಲೆ ಇರ್ಲಿಗತ್ತ ತಳಗೆ ಹಾಕ್ಲತ್ತೀನಿ ರೀ ಅವಕ್ಕೆ ಬಡದು ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ಮತ್ತೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್